ಎಲ್ಲಾ ವೃತ್ತಿಗಿಂತ ಶಿಕ್ಷಕ ವೃತ್ತಿಗೆ ಅಪಾರ ಗೌರವವಿದೆ. ಮಕ್ಕಳಿಗೆ ತಂದೆ ತಾಯಿಯ ನಂತರ ಶಿಕ್ಷಕರೇ ಮುಖ್ಯ. ಸಚಿವ ಎಂಸಿ ಸುಧಾಕರ್. ಅದ್ದೂರಿಯಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆ. ಕಾರ್ಯಕ್ರಮಕ್ಕೆ ಮೆರುಗು ತಂದ ನಟ ಯುವರಾಜ್ ಕುಮಾರ್. ಸೆಲ್ಫಿಗಾಗಿ ಮುಗಿಬಿದ್ದ ಅಭಿಮಾನಿಗಳು. ಗಲ್ಲಿ ಗಲ್ಲಿಗಳಲ್ಲಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ. ರಾಜಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ. ಪಿಎಸ್ಐರನ್ನು ಹೊತ್ತು ಕುಣಿದ ಯುವಕರು. ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆಗೆ ಭೇಟಿ. ರೇಷ್ಮೆ ಬೆಳೆಗಾರರು, ನೂಲು ಬಿಚ್ಚಾಣಿಕೆದಾರರೊಂದಿಗೆ ಸಮಾಲೋಚನೆ. ಶಾಸಕ ಮೇಲೂರು ರವಿಕುಮಾರ್ ಸಮಸ್ಯೆ ಬಗೆಹರಿಸುವ ಭರವಸೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಎಲ್ಲ ವೃತ್ತಿಗಿಂತ ಶಿಕ್ಷಕರ ವೃತ್ತಿಗೆ ಸಮಾಜದಲ್ಲಿ ಅಪಾರವಾದ ಗೌರವವಿದೆ. ಆ ಗೌರವ, ವೃತ್ತಿ ಧರ್ಮ, ಗುರು ಸಂಹಿತೆಯನ್ನು ಪಾಲಿಸುವಂತಹ ಶಿಕ್ಷಕರು ನೀವಾಗಬೇಕು. ಮಕ್ಕಳಿಗೆ ತಂದೆ ತಾಯಿಯ ನಂತರ ಶಿಕ್ಷಕರೇ ಆಗಿರುತ್ತಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟಿಸಿ ಮಾತನಾಡಿದ್ದಾರೆ. ಎಲ್ಲ ವೃತ್ತಿಗಿಂತ ಶಿಕ್ಷಕರ ವೃತ್ತಿಗೆ ಸಮಾಜದಲ್ಲಿ ಅಪಾರವಾದ ಗೌರವವಿದೆ. ಆ ಗೌರವ, ವೃತ್ತಿ ಧರ್ಮ, ಗುರು ಸಂಹಿತೆಯನ್ನು ಪಾಲಿಸುವಂತಹ ಶಿಕ್ಷಕರು ನೀವಾಗಬೇಕು. ಮಕ್ಕಳಿಗೆ ತಂದೆ ತಾಯಿಯ ನಂತರ ಶಿಕ್ಷಕರಾಗಿರುತ್ತಾರೆ. ಜಿಲ್ಲೆಯಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಕಳಪೆಯಾಗಿದೆ. ಆದ್ದರಿಂದ ಶಿಕ್ಷಕರು ಫಲಿತಾಂಶವನ್ನು ಉತ್ತಮಪಡಿಸಲು ಹೆಚ್ಚು ಶ್ರಮ ವಹಿಸಬೇಕು. 2016ರಿಂದ 2020ರವರೆಗೆ ಇರುವ ಅನುದಾನಿತ ಶಾಲೆಗಳಿಗೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ 7ನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಲಾಗಿದೆ. ವೃತ್ತಿ ಧರ್ಮ ಪಾಲಿಸಿ ತಮ್ಮ ವೃತ್ತಿಯ ಬಗ್ಗೆ ಹೆಮ್ಮೆ ಪಡಬೇಕು. ರೋಟರಿ ಸಂಸ್ಥೆಯ ವತಿಯಿಂದ ಜಿಲ್ಲೆಯಲ್ಲಿ 26 ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ನಡೆಸಲಾಗುತ್ತಿದೆ. ಸರ್ಕಾರದ ಅನುದಾನವನ್ನು ಬಳಸಿಕೊಂಡು ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯವಾಗಬೇಕು. ಆ ಮೂಲಕ ದೇಶ, ಸಮಾಜ ಕಟ್ಟುವ ಕೆಲಸ ಮಾಡಬೇಕು. ಸಮಾಜದಲ್ಲಿ ಎಲ್ಲರಿಗೂ ಶಿಕ್ಷಣ ನೀಡಿದರೆ ಇತರೆ ಸಮಸ್ಯೆಗಳನ್ನು ಪರಿಹರಿಸುವ ಅಗತ್ಯ ಇಲ್ಲ ಎಂದು ಹೇಳಿದ್ದಾರೆ. ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವನು, ಒಬ್ಬ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವನಾದ್ರಿಂದ ಇವತ್ತಿನ ಸಂದರ್ಭದಲ್ಲಿ ಏನೇನು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೋಡಿ, ಈಗ ನಾವೆಲ್ಲರೂ ಇವತ್ತು ಬಹಳಷ್ಟು ಹೊಸ ಏನೋ ಗ್ಯಾಜೆಟ್ಸ್ ಅನ್ನ ನೋಡ್ತಾ ಇರ್ತೀವಿ. ಇವತ್ತು ಉದಾಹರಣೆಗೆ ನಮ್ಗೆ ಗೊತ್ತಿದೆ, ಇವತ್ತು AR ಅಂತ ನೋಡ್ತೀವಿ, ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಕೇಳಿದಿರಿ, VR ಅಂತ ಕೇಳಿದಿರಿ, ಇವತ್ತು ಸಿನಿಮಾ ವರ್ಚುವಲ್ ರಿಯಾಲಿಟಿ ಅಂತ ಹೇಳಿ. ನಾನು ಮೊನ್ನೆ ಮೈಕ್ರೋಸಾಫ್ಟ್ ಅವರ ಒಂದು ಕಂಪನಿಗೆ ಹೋಗಿದ್ದೆ, ನಾನು ಕರೆಸಿದ್ರು. ನಾನು ಅಲ್ಲಿ ಹೋದಾಗ ಅಲ್ಲಿ ನೋಡಿದೆ, ಅಲ್ಲಿ ಒಂದು ಮಿಕ್ಸ್ಡ್ ರಿಯಾಲಿಟಿ ಅಂತ ಒಂದಿದೆ. ಈಗೇನು ಇವತ್ತು ಒಂದು ಇದನ್ನ ನೋಡಿದ್ರಿ ನೀವು, ಸ್ಮಾರ್ಟ್ ಟಿವಿ ಮೇಲೆ ಯಾವ ರೀತಿ ಒಂದು ಪವರ್ ಸಪ್ಲೈ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ಯಾವ ರೀತಿ ವಿವರಣೆ ಮಾಡ್ತಾ ಇದ್ರು. ನೀವು ಅದನ್ನ ಇವತ್ತು ಬಹಳ ಜನ ಮಕ್ಕಳು ಆಡ್ತಾ ಇರ್ತಾರೆ, PSPನೋ ಏನೋ ಅಂತೆಲ್ಲ ಆಡ್ಕೊಂಡು ಹೊರೆ ಕೂಗಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ. ಈಗ ಅದೇ ರೀತಿ ಗ್ಲಾಸ್ ಹಾಕೊಂಡ್ಬಿಟ್ರೆ ಮಿಕ್ಸ್ಡ್ ರಿಯಾಲಿಟಿಯಲ್ಲಿ ನಿಮಗೆ ಜನ ಈ ತರ ಆಡಿಯನ್ಸ್ ಅಲ್ಲಿ ನಾನು ಹಾಕೊಂಡ್ರೆ ನೀವು ಕಾಣ್ತಾ ಇರ್ತೀರಾ, ನನ್ನ ಮುಂದೆ ಒಂದು ಸ್ಕ್ರೀನ್ ಕಾಣ್ತಾ ಇರ್ತದೆ. ಯಾವ ಮಟ್ಟಕ್ಕೆ ಅಂದ್ರೆ ಆ ಸ್ಕ್ರೀನ್ ಅಲ್ಲಿ ನಾನು ಏನು ಅಲ್ಲಿ ಅದನ್ನ ಏನು ನಾವು ಹಿಂದೆ ಸೈನ್ಸ್ ಫಿಕ್ಷನ್ ಮೂವೀಸ್ ಅಲ್ಲಿ, ಕೆಲವು ಫಿಕ್ಷನ್ ಮೂವೀಸ್ ಅಲ್ಲಿ ಹಿಂಗೆ ಬೆರಳಲ್ಲಿ ಹಿಂಗೇನೋ ಸ್ಕ್ರೀನ್ ಬಂದಂಗೆ ಹಿಂಗೆ ಬದಲಾಯಿಸಿದಂಗೆ ನೋಡ್ತಾ ಇದ್ದೆ. ಇವತ್ತು ಅದು ನಿಜ ಆಗಿದೆ. ಅದರಲ್ಲಿ ನಾನು ನೋಡ್ದಂಗೆ ಹಿಂಗೆ ಕೈ ಇಟ್ಕೊಂಡ್ರೆ ಒಂದು ಸ್ಕ್ರೀನ್ ತರ ನನಗೆ ಕಾಣುತ್ತೆ, ನಿಮಗೆ ಕಾಣಲ್ಲ. ಅದು ಸ್ಕ್ರೀನ್ ಮೇಲೆ ಈ ತರ ಪ್ರೊಜೆಕ್ಟ್ ಆಗ್ತಾ ಇರ್ತದೆ. ನಾನು ಏನ್ ನೋಡ್ತಾ ಇದ್ದೀನಿ ಅದನ್ನ ಈ ತರ ಪ್ರೊಜೆಕ್ಟ್ ಆಗ್ತಾ ಇರ್ತದೆ. ಅಸ್ಥಿಪಂಜರ ಇದ್ರೆ ಅಸ್ಥಿಪಂಜರದ ಸುತ್ತಲೂ ನಾನು ಹಿಂಗ್ ನಡ್ಕೊಂಡು ಹೋದ್ರೆ ಅಸ್ಥಿಪಂಜರದ ಸುತ್ತಲೂ ಏನೇನು ಅಂಗಾಂಗಗಳಿದಾವೆ, ಏನೇನಿದೆ ಅಂತಕ್ಕಂಥದ್ದು ಕಾಣುವಂಥದ್ದಾಗತ್ತೆ. ನೆಕ್ಸ್ಟ್ ಸ್ಲೈಡ್ ಹೋಗ್ಬೇಕಾ, ಇಲ್ಲ ಅಸ್ಥಿಪಂಜರ ನೇರವಾಗಿರ್ತಕ್ಕಂಥದ್ದು ಅಡ್ಡಡ್ಡ ಮಲಗಿಸ್ಬೇಕಾ, ಅಡ್ಡಡ್ಡ ಮಲಗಿಸಿದಾಗ ಏನೇನ್ ಕಾಣ್ತದೆ ಅಂತಕ್ಕಂಥದ್ದು ಇವೆಲ್ಲ ನಾನು ಏನ್ ನೋಡ್ತಾ ಇದ್ದೀನಿ ಅದನ್ನ ನೀವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ರೀತಿಯಾದಂತಹ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಏನು. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ನಾನು ಸಹ ಶಿಕ್ಷಕ ವೃತ್ತಿಯಿಂದಲೇ ಜೀವನವನ್ನು ವೃದ್ಧಿಪಡಿಸಿಕೊಂಡವನು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಹೆಚ್ಚು ಶ್ರಮ ವಹಿಸುತ್ತಾರೆ. ನನ್ನ ಕುಟುಂಬವೇ ನನಗೆ ನಿರ್ದೇಶನ. ಶಿಕ್ಷಕರು ಮಕ್ಕಳಲ್ಲಿ ಜ್ಞಾನವನ್ನು ಗುರುತಿಸುವ ಕಾರ್ಯ ಮಾಡಬೇಕು. ತಮ್ಮ ಮಕ್ಕಳಿಗೆ ಉತ್ತಮವಾದ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ಪೋಷಕರು ನೀಡಬೇಕು. ಸರ್ಕಾರಿ ಶಾಲೆಯ ಮಕ್ಕಳಿಗೆ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಪಾಠ ಪ್ರವಚನಗಳು
ಶಿಕ್ಷಕರುಗಳು ಬೋಧಿಸುವ ಕಾರ್ಯವಾಗಬೇಕು ಎಂದರು. ಅಕ್ಷರ ದುಡ್ಡಾಗ್ಲಿ ಅಂತ ಪದೇ ಪದೇ ಬರೆಸಿದಂಥ ಕನ್ನಡದ ಟೀಚರ್ಗೆ, ಇಂಗ್ಲಿಷ್ ಹೊಟ್ಟೆಪಾಡಿಗೆ ಮಾತೃಭಾಷೆ ಕನ್ನಡ ಅಂತ ಹೇಳ್ಕೊಟ್ಟಂಥ ಇಂಗ್ಲಿಷ್ ಟೀಚರ್ಗೆ, ಮೇಲೋಗಿದ್ದು ಕೆಳಗೆ ಬರಲೇಬೇಕು, ಇದು ಕೇವಲ ಗುರುತ್ವಾಕರ್ಷಣೆ ಅಲ್ಲ ಬದುಕಿನ ನಿಯಮ ಅಂತ ಹೇಳ್ಕೊಟ್ಟಂಥ ವಿಜ್ಞಾನದ ಟೀಚರ್ಗೆ, ಕಳೆದಾಗ ಕೊರಗು ಬೇಡ, ಆ್ಯಡ್ ಆದಾಗ ಆಟಿಟ್ಯೂಡ್ ಬೇಡ ಅಂತ ಹೇಳ್ಕೊಟ್ಟಂಥ ಮ್ಯಾಥ್ಸ್ ಟೀಚರ್ಗೆ, ಬಸ್ಕಿ ಓಡಿಸಿ ಬದುಕಿನ ಪಾಠ ಹೇಳದಂತಹ PT ಟೀಚರ್ಗೆ ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ ಸರ್. ಅಂದರೆ ನಾನು ಈ ಶಿಕ್ಷಕ ವೃತ್ತಿಯಿಂದ ಬದುಕನ್ನು ಕಟ್ಕೊಂಡವನು, ಅನ್ನವನ್ನು ಪಡೆದವನು, ನನ್ನ ಕುಟುಂಬವನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯವಾಗಿದ್ದು ಅಷ್ಟೇ. ಟೀಚರ್ ಈಸ್ ಒನ್ ಹೂ ಕ್ಯಾನ್ ಟ್ರಾನ್ಸ್ಫಾರ್ಮ್ ಅನ್ ಆರ್ಡಿನರಿ ಸ್ಟೂಡೆಂಟ್ ಟು ಅಚೀವ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ ಅಂತ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಲೈಫಲ್ಲಿ ತುಂಬ ಜನ ಟೀಚರ್ಸ್ ಇರ್ತಾರೆ. 9 ತಿಂಗಳ ನರಳಿಕೆಯ ನಂತರನೂ ನಗನಗ್ತಾನೆ ಈ ಮಗುನ ಭೂಮಿಗೆ ತರ್ತಕ್ಕಂಥ ಅಮ್ಮ, ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳೋಕ್ಕಾಗದೇ ಇರೋ ಈ ಪ್ರಪಂಚದ ಬೆಸ್ಟ್ ಟೀಚರ್. ಬಡ್ಡಿ ಕಾಸು ತರ್ತಾರೋ, ಸೈಟ್ ಮಾರಿ ಮಕ್ಕಳನ್ನ ಓದಿಸ್ತಾರೋ, ಎಷ್ಟೇ ಕಷ್ಟ ಇದ್ದರೂ ನೋಡಿ, ಬೆಳೆದಾಗ ಮಕ್ಕಳು ಸೆಟ್ಲಾದಾಗ ಅಪ್ಪಗೊಂದು ಜೊತೆ ಬಟ್ಟೆ, ಅಮ್ಮಗೊಂದು ಜೊತೆ ಬಟ್ಟೆ, ಅಪ್ಪಗೊಂದು ಮೊಬೈಲ್ ಕೊಡಿಸ್ಬಿಟ್ರೆ, ಅಪ್ಪಗೆ ಮೊಬೈಲ್ ಕೊಡಿಸಿದ್ದು ನಾನು, ಬಟ್ಟೆ ಕೊಡಿಸಿದ್ದು ನಾನು ಅಂತ ಮಕ್ಕಳು ಪದೇ ಪದೇ ಕ್ಲೈಮ್ ಮಾಡ್ತಾರೆ. ಆದರೆ ತಂದೆ ಯಾವತ್ತು 20-22 ವರ್ಷದ ಜರ್ನಿಯಲ್ಲಿ ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದು ನಾನು, ಫೋನ್ ಕೊಡಿಸಿದ್ದು ನಾನು ಅಂತ ಯಾವತ್ತೂ ಪಬ್ಲಿಸಿಟಿ ತಗೊಂಡಿರಲ್ಲ. ಸೊ ಏನೇ ಮಾಡಿದ್ರು ಸಹ ಅದನ್ನ ಪ್ರಪಂಚಕ್ಕೆ ಹೇಳಬಾರದು ಅನ್ನೋ ತನ್ನ ಸೈಲೆನ್ಸಲ್ಲಿ ಹ್ಯುಮ್ಯಾನಿಟಿ ತೋರಿಸಿದಂಥ ಅಪ್ಪ ನಾವ್ಯಾರು ನೋಡದೇ ಇರೋ ಪ್ರಪಂಚದ ಮತ್ತೊಂದು ಬೆಸ್ಟ್ ಟೀಚರ್. ಸ್ವಂತ ಮಕ್ಕಳನ್ನ ಸಾಕೋದೇ ಕಷ್ಟ, ಅಂಥದ್ರಲ್ಲಿ ಕಂಡವ್ರ ಮಕ್ಕಳನ್ನ ಸಾಕಿ ಬೆಳೆಸಿ MLA ಆಗೋವರೆಗೂ ಬೆಳೆಸ್ತಾರಲ್ಲ, ನನ್ನ ತಾತ ತರಕಾರಿ ವೆಂಕಟಪ್ಪನವರು ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳೋಕ್ಕಾಗದಿರೋ ನನ್ನ ಪಾಲಿನ ಅತಿ ದೊಡ್ಡ ಟೀಚರ್. ಅಮ್ಮನ ಪ್ರೀತಿ ಕಳ್ಕೊಂಡಾಗ ನಮ್ಮನ್ನು ಸಾಕಿ ಬೆಳೆಸಿ 30 ವರ್ಷ ಜೋಪಾನವಾಗಿ ಕಾಪಾಡಿದಂಥ ನನ್ನ ಅಜ್ಜಿ ರತ್ನಮ್ಮ ಅಂತ, ಅವರು ನನ್ನ ಬೆಸ್ಟ್ ಟೀಚರ್. ಪ್ರಾಯಶಃ ಇವತ್ತು ಸ್ವಂತ ಮಕ್ಕಳನ್ನ ಓದಿಸಿ ಬೆಳೆಸೋದೇ ಕಷ್ಟ. ನನ್ನ ತಾತ ನನ್ನ ಅಜ್ಜಿ ನನ್ನ ಪಾಲಿಗೆ ಇವತ್ತು ಬೆಸ್ಟ್ ಟೀಚರ್ಸ್ ಅಂತಾರೆ. ಕಷ್ಟಪಟ್ಟು ಸ್ವಂತ ಮಕ್ಕಳನ್ನ ಬೆಳೆಸಿದ್ರೆ ಅವರೊಂದು ಕೆಲಸಕ್ಕೆ ಇಟ್ಸ್ಕೊಳ್ಳೋದು ಕಷ್ಟ. ತಂದೆ ತಾಯಿ ಇಲ್ದಿರೋ ನನ್ನಂಥ ಮಕ್ಕಳನ್ನ 35 ವರ್ಷ ಸಾಕಿ ಕಂಡೋರ್ ಮಕ್ಕಳು ಜವಾಬ್ದಾರಿಯಿಂದ ಬೆಳೆಸಿದ್ರೆ ಒಂದು ಕ್ಷೇತ್ರಕ್ಕೆ MLA ಆಗ್ಬೋದು ಅನ್ನೋದಕ್ಕೆ ನನ್ನ ಕುಟುಂಬ ಒಂದು ನಿದರ್ಶನ ಸರ್. ನನ್ನ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳ್ತಾ ನಾನೆಲ್ಲ ಟೀಚರ್ಸ್ಗೂ ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಗೆ ಹೇಳೋಷ್ಟು ದೊಡ್ಡವ್ರು ನಾನು ಖಂಡಿತವಾಗಿ. ನಾಲೆಡ್ಜು, ಇನ್ಫಾರ್ಮೇಷನ್ನು, ಟ್ಯಾಲೆಂಟ್ ಜೊತೆ ಯಾಕೆ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ನಾಲೆಡ್ಜ್ ಇರೋ ಹುಡುಗರಿದ್ದಾರೆ, ಟ್ಯಾಲೆಂಟ್ ಇರೋರಿದ್ದಾರೆ, ಯಾಕೆ ಅವರೆಲ್ಲ ದೊಡ್ಡ ದೊಡ್ಡ ಎಂಟರ್ಪ್ರಿನರ್ಸ್ ಆಗ್ತಿಲ್ಲ? ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಫ್ ಯು ಡೂ ವಾಟ್ ಯು ಸ್ಟಡಿ ಯು ವಿಲ್ ಸರ್ವೈವ್, ಇಫ್ ಯು ಡೂ ವಾಟ್ ಯು ನಾಟ್ ಸ್ಟಡಿಡ್ ಯು ವಿಲ್ ಬಿಕಮ್ ಎ ಲೀಡರ್ ಅಂತ. ನೋಡಿ, ಇವತ್ತು ಡೆಂಟಲ್ ಡಾಕ್ಟ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರೋದು, ಟೀಚರು MLA ಆಗಿರೋದು. ಈ ಎಕ್ಸಾಂಪಲ್ಗೆ 2 ಲೈವ್ ಎಕ್ಸಾಂಪಲ್. ಇಫ್ ಯು ಡೂ ವಾಟ್ ಯು ಸ್ಟಡಿ ಯು ವಿಲ್ ಸರ್ವೈವ್, ಇಫ್ ಯು ಡೂ ವಾಟ್ ಯು ಹ್ಯಾವ್ ನಾಟ್ ಸ್ಟಡಿಡ್ ಯು ವಿಲ್ ಬಿಕಮ್ ಎ ಲೀಡರ್. ಓದೆಂದರೆ ಸಿಡಿಮಿಡಿಗೊಳ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ ಪರಿಶೋಧಕರನ್ನಾಗಿ ಮಾಡ್ತೀರಾ, ಲೆಕ್ಕವೆಂದರೆ ಬೆಚ್ಚಿ ಬೀಳ್ತಕ್ಕಂಥವ್ರನ್ನ ಇಂಜಿನಿಯರ್ಗಳಾಗಿ ಮಾಡ್ತೀರಾ, ಪ್ರತಿದಿನ ರೋಗದಿಂದ ನರಳ್ತಕ್ಕಂಥವ್ರನ್ನ ವೈದ್ಯರನ್ನಾಗಿ ಮಾಡ್ತೀರಾ. ಇಷ್ಟೆಲ್ಲ ಸಾಧ್ಯವಾದದ್ದು ಆ ಇಂದ್ರಜಾಲವನ್ನು ಮೀರಿದ ನಿಮ್ಮಂಥ ಶಿಕ್ಷಕರ ಪ್ರೇಮ ಜಾಲದಿಂದಲವೇ ಅಂತ. ಸ್ವಲ್ಪ ಈ ಜನ್ರೇಷನ್ಗೆ ಅಂದರೆ ಬದುಕು ಬದಲಾಗ್ತಿದೆ ಸರ್. ನಾವಿನ್ನೂ A ಫಾರ್ ಆ್ಯಪಲ್, B ಫಾರ್ ಬ್ಯಾಟ್, C ಫಾರ್ ಕ್ಯಾಟ್, D ಫಾರ್ ಡಾಗಲ್ಲೇ ಇದ್ದೀವಿ. ಮಕ್ಕಳಿಗೆ ದಯವಿಟ್ಟು A ಫಾರ್ ಅಸೆಟ್, B ಫಾರ್ ಬಿಸ್ನೆಸ್, C ಫಾರ್ ಕರೆನ್ಸಿ, D ಫಾರ್ ಡೇರ್ನೆಸ್ ಅಂತಾನು ಹೇಳ್ಕೊಟ್ಟು ಬಿಡಿ ಸರ್, ನಂದೊಂದು ರಿಕ್ವೆಸ್ಟ್. ಯಾಕೆಂದರೆ ಈ ಜನ್ರೇಷನ್ಗೆ ಅದು ಅವಶ್ಯಕತೆ ಇದೆ. ABCD ಅಂದರೆ ಆ್ಯಪಲ್ಲು, ಬ್ಯಾಟು, ಕ್ಯಾಟು, ಡಾಗಿ ಅಲ್ಲ ಸರ್. A ಫಾರ್ ಆಫ್ಟರ್, B ಫಾರ್ ಬರ್ತ್, C ಫಾರ್ ಕಮ್ಸ್, D ಫಾರ್ ಡೆತ್. ಆಫ್ಟರ್ ಬರ್ತ್ ಕಮ್ಸ್ ಡೆತ್, ಡೋಂಟ್ ಟು ಅಟ್ಯಾಚ್ಡ್ ಫಾರ್ ಎವ್ರಿಥಿಂಗ್ ಅನ್ನೋದು ಈ ಜನ್ರೇಷನ್ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ವೇಳೆ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ, CEO ಪ್ರಕಾಶ್ GT ನಿಟ್ಟಾಲಿ, ADCN ಭಾಸ್ಕರ್, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬೈಲಾಂಜನಪ್ಪ ಹಾಗೂ ಪದಾಧಿಕಾರಿಗಳು, ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು, ನಿವೃತ್ತ ಶಿಕ್ಷಕರು, ಶಿಕ್ಷಕರ ವಿವಿಧ ಸಂಘಗಳ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ನಟ ಯುವರಾಜ್ ಕುಮಾರ್ ಸಾಮೂಹಿಕ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಚಾಲನೆ ನೀಡಿದರು. ತಮ್ಮ ನೆಚ್ಚಿನ ನಟನನ್ನು ನೋಡಲು ಅಭಿಮಾನಿಗಳು ನೂಕುನುಗ್ಗಲು ಉಂಟಾಯಿತು.
ಕೋಲಾರ ನಗರದ ಗಾಂಧಿವನದ ಬಳಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ನಟ ರಾಜ್ಕುಮಾರ್ ಭಾಗವಹಿಸಿ ಅಭಿಮಾನಿಗಳ ಕುರಿತು ಮಾತನಾಡಿದರು. ಬಾಲಗಂಗಾಧರ ನಾಥ ತಿಲಕ್ ಸಾಮೂಹಿಕ ಗಣೇಶ ವಿಸರ್ಜನೆ ಸಮಿತಿ ವತಿಯಿಂದ ಆಯೋಜನೆ ಮಾಡಿದ್ದ ಮೆರವಣಿಗೆಗೆ ಚಾಲನೆ ನೀಡಿದರು. ಇದಕ್ಕೂ ಮೊದಲು ಕೋಲಾರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಗಾಂಧಿವನದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ವೇಳೆ ಯುವ ರಾಜ್ಕುಮಾರ್ರನ್ನ ನೋಡಲು ಅಭಿಮಾನಿಗಳ ನೂಕುನುಗ್ಗಲು ಉಂಟಾಗಿತ್ತು. ಅಲ್ಲದೆ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ದಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಕೋಲಾರಕ್ಕೂ ನನಗೂ ಅವಿನಾಭಾವ ಸಂಬಂಧವಿದ್ದು ಆಗಾಗ ಕೋಲಾರಕ್ಕೆ ಬರುತ್ತಿದ್ದೆ. ಇಂದು ಕೋಲಾರಮ್ಮ ತಾಯಿ ದರ್ಶನ ಪಡೆದಿದ್ದು ಖುಷಿಯಾಗಿದೆ. ರಾಜ್ಕುಮಾರ್ ಅವರ ನಾನಿನ್ನ ಮರೆಯಲಾರೆ ನನ್ನ ನೆಚ್ಚಿನ ಸಿನಿಮಾ ಕೋಲಾರದಲ್ಲಿಯೇ ಶೂಟ್ ಆಗಿದ್ದು, ಇನ್ನು ಪುನೀತ್ ರಾಜ್ಕುಮಾರ್ ಅವರ ಅಣ್ಣ ಪಾಂಡು ಸಿನಿಮಾ ಸೇರಿದಂತೆ ಹಲವು ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದೆ. ಆಗ ನಾನು ಸಹ ಬಂದಿದ್ದೆ ಎಂದು ಕೋಲಾರದ ಕುರಿತು ಮೆಲುಕು ಹಾಕಿದ್ದಾರೆ. ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ. ಒಂದೇನಂದ್ರೆ ಕೋಲಾರ ಅಂದ್ರೆ ಯಾವಾಗಲೂ ಫಸ್ಟ್ ನೆನಪಾಗಿದ್ದು KGF ಅಂತಿರೋರು ನಮ್ ಕೋಲಾರ ಗೋಲ್ಡ್ ಕಿಂಗ್ಸ್. ಬಟ್ ನನಗೆ ಆಕ್ಚುಲಿ ನನಗೆ ಗೊತ್ತಾಗಿದ್ದು ಏನಂದ್ರೆ ನಿಮ್ ಈ ಕೋಲಾರ ಜಾಗದಲ್ಲಿ ತುಂಬಾ ಇತಿಹಾಸ ಇದೆ. ನಮ್ ಕೋಲಾರಮ್ಮ ತಾಯಿ ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ ಇದೆ, ಅಂದ್ರೆ ಇನ್ನೂ ಬಹಳ ಇತಿಹಾಸ ಇದೆ. ಅದನ್ನ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಈ ಬಂದ ತಕ್ಷಣ ಮೊದಲನೇದಾಗಿ ನಾನು ಇಲ್ಲಿ ಕೋಲಾರಮ್ಮ ತಾಯಿ ಆಶೀರ್ವಾದ ತಗೊಂಡು ಬಂದೆ. ತುಂಬಾ ದಿವಸದಿಂದ ಆಸೆ ಇತ್ತು ಇಲ್ಲಿ ಬರ್ಬೇಕು ಅಂತ. ಬಟ್ ಬಂದ ತಕ್ಷಣ ಇಲ್ಲಿನ ಅಭಿಮಾನಿಗಳೇ ಅವರೇ ನಾನು ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು. ನನಗೆ ಬಹಳ ಸಂತೋಷ ಆಯ್ತು. ಅಂಡ್ ದಾರಿ ಉದ್ದಕ್ಕೂ ನೋಡ್ಕೊಂಡ್ ಬಂದೆ. ಎಷ್ಟೊಂಥರ ಗಣೇಶ ಎಲ್ಲ ಬೇರೆ ಬೇರೆ ತರ ಅಲಂಕಾರ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಅಂಡ್ ಅವಾಗ್ಲೇ ಇಲ್ಲಿ ಸರ್ ಹೇಳಿದ್ರು ಏನಂದ್ರೆ ಹಬ್ಬಗಳನ್ನ ನಾವು ಜಾಸ್ತಿ ಆಚರಿಸ್ಬೇಕು ಅಂತ. ಯಾವ ಕಾರಣ ಅಂದ್ರೆ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಬೇಕಂದ್ರೆ ಆದಷ್ಟು ನಾವೆಲ್ಲರೂ ಸೇರಿ ಒಟ್ಟಿಗೆ ಈ ತರ ಹಬ್ಬಗಳನ್ನೆಲ್ಲ ನಾವು ಆಚರಣೆ ಮಾಡಬೇಕು. ಇದೇ ತರ ಮುಂದುವರಿಲಿ. ಇದೇ ತರ ಮುಂದೆ ಯಾವುದೇ ಕಾರ್ಯಕ್ರಮ ಇದ್ರು ನಾನು ಬರ್ತೀನಿ. ನಿಮ್ಮೆಲ್ಲರೂ ಯುವ ಚಿತ್ರದ ಮೂಲಕ ಕನ್ನಡ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದಂತ ಯುವ ನಾಯಕ ನಟರು ಈಗ NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು.
ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚೊಕ್ಕನಹಳ್ಳಿ ಚಿಕ್ಕಜಾಲ ಹೋಬಳಿ ಬೆಂಗಳೂರು ನಾರ್ತ್ ಅಪ್ರೂವ್ಡ್ ಬೈ ಎಐಸಿಟಿಇ ನ್ಯೂ ಡೆಲ್ಲಿ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು ವಿಟಿಯು ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಡಾಕ್ಟರ್ ಮಿಥುನಾ ಎಂಎನ್, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ ಬಿಇ ಸಿವಿಲ್, ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, ಎಐ ಅಂಡ್ ಮಿಷನ್ ಲರ್ನಿಂಗ್, ಎಐ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್. ಬಿಎಸ್ಸಿ ವಿಭಾಗ, ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎಂಬಿಎ ಎನ್ಐಆರ್ಎಫ್ ರ್ಯಾಂಕ್ ಮತ್ತು ನ್ಯೂಕ್ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ ಹಾಗೂ ಅಟಾನಮಸ್ ಮಾನ್ಯತೆ ಪಡೆದಿರುವ ಕಾಲೇಜ್ ಆಗಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಐಐಟಿ, ಎನ್ಐಟಿಯಲ್ಲಿ ನುರಿತ ಅನುಭವಿ ಶಿಕ್ಷಕ ವೃಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು 9731292555. ಕುಲಸಚಿವರು 9901653915. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕಿತ್ತಡ ಹಿಂದೆ ಸಂಪರ್ಕಿಸಿ 9741891636. ಅನದರ್ ನಂಬರ್ 9482904136. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲೂ ಗಣೇಶ ಮೂರ್ತಿಗಳದ್ದೇ ಹವ. ಗಲ್ಲಿಗಳಲ್ಲಿ ಮೂರ್ತಿಗಳನ್ನಿಟ್ಟು ಮೆರವಣಿಗೆ ಮೂಲಕ ಗಣೇಶನ ವಿಸರ್ಜನೆಗೆ ತೆರಳುವ ವೇಳೆ ನಗರ ಠಾಣೆ ಪಿಎಸ್ಐ ನಂಜುಂಡಯ್ಯ ಅವರನ್ನು ಯುವಕರು ಹೆಗಲ ಮೇಲೆ ಕೂರಿಸಿಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ.
ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಸಾಕು ಚಿಕ್ಕಬಳ್ಳಾಪುರದಲ್ಲಿ ಗಲ್ಲಿಗೊಂದು ಗಣೇಶನಿಟ್ಟು ಶ್ರದ್ಧಾ ಭಕ್ತಿಯಿಂದ ಸಂಭ್ರಮಿಸುತ್ತಾರೆ. ಈ ಬಾರಿ ರಾಜ್ಯ ಸರ್ಕಾರ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡುವವರಿಗೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ನಿಯಮಗಳನ್ನು ನೀಡಲಾಗಿತ್ತು. ನಿಯಮದಂತೆ ಗಣೇಶ ಮೂರ್ತಿಗಳನ್ನು ಕೇವಲ 3 ದಿನ ಅಥವಾ 5 ದಿನ ಮಾತ್ರ ಕೂರಿಸಲು ಅನುಮತಿ ನೀಡಲಾಗಿದೆ. ಅದರಂತೆ ಗಣೇಶ ಪ್ರಿಯರು ತಮ್ಮ ಏರಿಯಾದಲ್ಲಿ ಗಣೇಶ ಮೂರ್ತಿಗಳನ್ನ ಇಟ್ಟು ಅದ್ದೂರಿ ಆಚರಣೆ ಮಾಡಿದ್ದು ಇಂದಿಗೆ 3 ದಿನಗಳಾಗಿದೆ. ಗಣೇಶ ಮೂರ್ತಿಗಳನ್ನ ಒಬ್ಬೊಬ್ಬರಾಗಿಯೇ ಬೆಳಗ್ಗೆಯಿಂದ ಮೂರ್ತಿಗಳನ್ನ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ, ಎಂಜಿ ರಸ್ತೆ ಮೂಲಕ ಮೆರವಣಿಗೆ ನಿಗದಿಪಡಿಸಿದ ಜಾಗಗಳಲ್ಲಿ ವಿಸರ್ಜನೆ ಮಾಡುವ ಕೆಲಸ ಮಾಡಿದ್ದಾರೆ. ನಗರದ ಕೆಳಗಿನ ತೋಟದ ಜೈ ಶ್ರೀರಾಮ್ ವಿನಾಯಕ ಗೆಳೆಯರ ಬಳಗದ ಯುವಕರು ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡುವ ಬಿಬಿ ರಸ್ತೆ ಮೂಲಕ ಮೆರವಣಿಗೆ ನಡೆಸಿದ್ದಾರೆ. ಈ ವೇಳೆ ಸಂತೆ ಮಾರುಕಟ್ಟೆ ಸರ್ಕಲ್ ಬಳಿ ಬಂದಾಗ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಂಜುಂಡಯ್ಯ ಅವರು ಸ್ಥಳಕ್ಕೆ ಬಂದಾಗ ಯುವಕರು ಅವರ ಕೆಲಸ ವೈಖರಿ ಮೆಚ್ಚಿ ಸ್ಥಳದಲ್ಲಿ ಸನ್ಮಾನ ಮಾಡಿ ಅವರನ್ನ ಮೇಲಕ್ಕೆ ಎತ್ತು ಕುಣಿದು ಕುಪ್ಪಳಿಸಿದ್ದಾರೆ. ಈ ವೇಳೆ ಗಣೇಶ ಮೂರ್ತಿಯ ಮೆರವಣಿಗೆಯ ಸಂದರ್ಭದಲ್ಲಿ ಗಣೇಶ ಮೂರ್ತಿಯನ್ನ ವಿಶೇಷ ವಾಹನದಲ್ಲಿ ಇಟ್ಟು ಹಾಡಿಗೆ ತಕ್ಕಂತೆ ಗಣೇಶ ಮೂರ್ತಿಯನ್ನ ನೃತ್ಯ ಮಾಡಿಸಿದ್ದು ಗಮನ ಸೆಳೆಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಶಾಸಕ ಮೇಲೂರು ರವಿಕುಮಾರ್ ಭೇಟಿ ನೀಡಿ ರೇಷ್ಮೆ ಬೆಳೆಗಾರರು ಮತ್ತು ನೂಲು ಬಿಚ್ಚಾಣಿಕೆದಾರರೊಂದಿಗೆ ಸಮಾಲೋಚನೆ ನಡೆಸಿದರು. ಇ ಬಿಟ್ ವ್ಯವಸ್ಥೆ ಹಾಗೂ ಇ ಪೇಮೆಂಟ್ ಕುರಿತು ಅಹವಾಲು ಆಲಿಸಿದ ಶಾಸಕರು ಮಾರುಕಟ್ಟೆಯಲ್ಲಿ ರೇಷ್ಮೆ ಬೆಳೆಗಾರರು ಹಾಗೂ ನೂಲು ಬಿಚ್ಚಣಿದಾರರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ವಹಿವಾಟು ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಶಾಸಕರು ನಿರ್ದೇಶನ ನೀಡಿದ್ದಾರೆ. ಮಾರುಕಟ್ಟೆಯಲ್ಲಿ ಇರುವ ಸಮಸ್ಯೆಗಳ ಕುರಿತು ಒಂದು ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಶಾಸಕರು ಸಂಬಂಧಪಟ್ಟ ಇಲಾಖೆಯ ಸಚಿವರು ಹಾಗೂ ಆಯುಕ್ತರೊಂದಿಗೆ ಸಮಾಲೋಚನೆ ನಡೆಸಿ ವ್ಯವಸ್ಥೆಯನ್ನ ಸುಧಾರಿಸಿ ಹಾಗೂ ಸೌಲಭ್ಯವನ್ನ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೇಷ್ಮೆ ಬೆಳೆಗಾರರ ಒಂದು ಸಮಸ್ಯೆ ಮತ್ತು ರೀಲರ್ಗಳ ಸಮಸ್ಯೆ ಮೊನ್ನೆ 2023 ನವೆಂಬರ್ ತಿಂಗಳಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ನಾನು ಮಾತಾಡಿದ್ದೀನಿ. ರಾಜ್ಯ ಸರ್ಕಾರ ಗಮನ ತಂದಿದ್ದೀನಿ. ಏನಿವತ್ತು ಇಲ್ಲಿ ರೇಷ್ಮೆ ಬೆಳೆಗಾರರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ಮತ್ತು ನಮ್ಮ ರೀಲರ್ಸ್ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ, ಇದಕ್ಕೆಲ್ಲ ಇವತ್ತು ರಾಜ್ಯ ಸರ್ಕಾರ ಮುಂದೆ ಬಂದು ಇವತ್ತು ಸರ್ಕಾರದ ಕಡೆಯಿಂದ ಮುಖ್ಯವಾಗಿ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹ ಧನ ಕೊಡ್ತಕ್ಕಂಥದ್ದು ಒಂದು, ಮತ್ತು ರೀಲರ್ಸ್ಗೆ ಏನಿವತ್ತು ರೇಷ್ಮೆ ಬಿಚ್ಚಾಣಿಕೆ ಮಾಡ್ತಾಯಿದ್ದಾರೋ ಪ್ರತಿ ರೀಲರ್ಸ್ಗೂ ಪ್ರತಿ 1 kgಗೆ ಇವತ್ತು ನೀವು ಹಣ ಕೊಡ್ತಕ್ಕಂಥದ್ದು ಬಗ್ಗೆ ಮಾತಾಡಿ
ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಏನು ರೇಷ್ಮೆ ಇಲಾಖೆಯವರು ಹಿಂದೆ ನಾವು ಸುಮಾರು ವರ್ಷಗಳಿಂದ ನೋಡಿದಾಗ ರೇಷ್ಮೆ ರೀಲರ್ಸದ ಇದ್ದ ಸಂದರ್ಭದಲ್ಲಿ ರೇಷ್ಮೆ ನೂಲು ಬಿಚ್ಚಣಿಕೆದಾರರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸಂಘದ ಅಧ್ಯಕ್ಷ ಅನ್ಸರ್ ಖಾನ್ ಜಿ ರಹಮಾನ್ ಬಾಂಬೆ ನವಾಜ್ ಅವರು ಶಾಸಕರಿಗೆ ಸಮಗ್ರವಾಗಿ ಮಾಹಿತಿ ಒದಗಿಸಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಸರ್ಕಾರಿ ರೇಷ್ಮೆ ಗೂಡಿನ ಮಾರ್ಕೆಟ್ ಹಾಗೂ ರೇಷ್ಮೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವವರ ರೇಷ್ಮೆ ಬೆಳೆಗಾರರು ಹಾಗೂ ನೂಲು ಬಿಚ್ಚಣಿಕೆದಾರರ ಸಮಸ್ಯೆಗಳ ಕುರಿತು ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸ ಮಾಡಲಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅವ್ಯವಸ್ಥೆಯಿಂದ ಕೂಡಿದ್ದು ಅದನ್ನು ಸರಿಪಡಿಸಿ ಮಾರುಕಟ್ಟೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯ ವೇತನ ಪಾವತಿಸಲು ಕ್ರಮ ಕೈಗೊಳ್ಳಬೇಕೆಂದು ಮಾರುಕಟ್ಟೆಯ ಉಪನಿರ್ದೇಶಕರಿಗೆ ಶಾಸಕರು ಸೂಚಿಸಿದ್ದಾರೆ. ಇಂಥವ್ರ ಅಕೌಂಟಿಂದ ಇಂಥವ್ರ ಅಕೌಂಟ್ ತಪ್ಪಾಗಿ ಹೋದಾಗ ಅದನ್ನ ತಾವು ಅಧಿಕಾರಿಗಳು ಏನೇನು ಇರ್ತೀರೋ ಅದ್ರ ಬಗ್ಗೆ ಗಮನ ಕೊಟ್ಟು ಆ ಹಣವನ್ನು ಮತ್ತೆ ಅವರುಗಳಂತ ಅಕೌಂಟ್ ತರ್ತಕ್ಕಂಥದ್ದು ಒಂದು ಅದನ್ನ ಏನಾದರೂ ಮಾಡಿ ಅದನ್ನ ವ್ಯವಸ್ಥೆ ಮಾಡೋಕ್ಕೆ ಎರಡನೇದು ಇವತ್ತು ಮಾರ್ಕೆಟು ಜಾಗದ ಒಳಗಡೆ ಇವತ್ತು ಸ್ವಚ್ಛತೆಗೂ ಭಾಳಷ್ಟು ಸಮಸ್ಯೆ. ರೀಲರ್ಸ್ ಆಗ್ಬೋದು, ರೈತರಿಗಾಗ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಭಾಳಷ್ಟು ವ್ಯವಸ್ಥೆ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮತ್ತು ಇಲ್ಲಿ ಹೊರಗುತ್ತಿಗೆಯವರು ಎಷ್ಟು ಜನ ಇಲ್ಲಿ ಇದ್ದಾರೋ ಅವ್ರಿಗೆ ಸಕಾಲಕ್ಕೆ ಸಂಬಳ ಕೊಡ್ತಾರೆ. ಇದಕ್ಕೆ ಕಾರಣ ಸಭೆಯಲ್ಲಿ ತಹಸೀಲ್ದಾರ್ ಬಿಎನ್ ಸ್ವಾಮಿ, ಮಾರುಕಟ್ಟೆಯ ಉಪನಿರ್ದೇಶಕ ಮಹದೇವಯ್ಯ, ಸಹಾಯಕ ನಿರ್ದೇಶಕ ತಿಮ್ಮರಾಜು, ರೇಷ್ಮೆ ನೂಲು ಬಿಚ್ಚಣಿಕೆದಾರರ ಸಂಘದ ಪದಾಧಿಕಾರಿಗಳು, ರೇಷ್ಮೆ ಬೆಳೆಗಾರರು ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ದ್ವಿಚಕ್ರ ವಾಹನ ಸವಾರನಿಗೆ ಉಳಿಸಲು ಹೋಗಿ ಶಾಲೆಗೆ ಬಿಡಲು ರಸ್ತೆ ದಾಟುತ್ತಿದ್ದ ತಾಯಿ ಹಾಗೂ ಮಗುವಿನ ಮೇಲೆ ಬಸ್ ಹತ್ತಿದ ಪರಿಣಾಮವಾಗಿ ಇಬ್ಬರೂ ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರು ನಗರದಲ್ಲಿ ತಿಪಟೂರು ಬೈಪಾಸ್ ರಸ್ತೆಯಲ್ಲಿ ಹುಚ್ಚಾನಟ್ಟಿ ಮತ್ತು ಕಲ್ಲೇಗೌಡನಪಾಳ್ಯದ ಮಧ್ಯೆ ರಾಮಗೊಂಡನಹಳ್ಳಿ ಗೇಟ್ನ ಹೈವೇ ರಸ್ತೆಯಲ್ಲಿ ಫೇರ್ವೆಲ್ ಫ್ಯಾಕ್ಟರಿಯ ಕಾರ್ಮಿಕರಿದ್ದ ಬಸ್ ಅನ್ನ ಚಾಲಕ ಅಡ್ಡ ಬಂದ ಟಿವಿಎಸ್ ದ್ವಿಚಕ್ರ ವಾಹನ ಸವಾರನನ್ನ ತಪ್ಪಿಸಲು ಹೋಗಿ ತಾಯಿ ಮಗಳ ಮೇಲೆ ಹರಿಬಿಟ್ಟಿದ್ದಾನೆ. ತೀವ್ರ ರಕ್ತಸ್ರಾವವಾಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಎಷ್ಟು ಜನ ಇದಾಗಿದ್ದಾರೆ? ಟಿವಿಎಸ್ನ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ತಿಪಟೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗ್ರಾಮಸ್ಥರು ಅಂಡರ್ ಪಾಸ್ ಇಲ್ಲದಿರುವುದರಿಂದ ಈ ರೀತಿ ಅಪಘಾತಗಳು ನಡೆಯುತ್ತಿವೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಷ್ಟು ಜನ ಇದಾಗಿದ್ದಾರೆ? ನಮ್ಮ ಕಡೆಯಿಂದ ನಾವು ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ, ತಮ್ದೇನು ಇದಿದೆ ಅಂತ ಅದಕ್ಕೋಸ್ಕರ ಅವ್ರು ಬರ್ತಾರೆ ಅಂತ ವೇಟ್ ಮಾಡ್ಸೋದು ಬೇಡ. ಈಗಾಗಲೇ 2 ಗಂಟೆ ಅವ್ರು ಬಂದ್ಬಿಟ್ಟು ತಮ್ಮ ಏನಿದೆ ಎಲ್ಲ ತಗೊಂಡು ಹೋಗ್ತಾರೆ. ಮತ್ತೆ ಇಮಿಡಿಯೇಟ್ ಆಗಿ ವ್ಯವಸ್ಥೆ ಏನಿದೆ, ಸುತ್ತಮುತ್ತ ಗುಂಡಿನೂ ಇದೆ, ಮತ್ತೆ ಅಂಶಗಳಾಗಬೇಕು, ಲೈಟಿಂಗ್ ಇದೆಲ್ಲ ಕ್ರಮ ಆಗುತ್ತೆ. ಅವ್ರು ಮಾಡಲ್ಲ ಸರ್. ತಾವು ಇವ್ರೇನು ಕೇಳ್ತಿದ್ದಾರೆ, ಇವಾಗ ಅವ್ರು ಯಾರು ಬರಲ್ಲ, ಕೇಸ್ ಆಗಿರೋದ್ರಿಂದ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರ್ತಾರೆ. ಅದಕ್ಕೆ ಸಾಹೇಬ್ರಿಗೆ ಏನ್ ಹೇಳ್ತಿದ್ದಾರೆ, ಅವ್ರ ಮೇಲೂ ಕೇಸ್ ಮಾಡಿದ್ರೆ ಕೇಸ್ ಆದ್ಮೇಲೆ ಬಂದೇ ಬರ್ತಾರೆ. ಯಾರಿದ್ರು ಡಿಪಾರ್ಟ್ಮೆಂಟ್ ಅಲ್ಲೇ ಮಾಡ್ಬಿಟ್ಟು
ಅಲ್ವಾ ಸರ್? ಅವಾಗ ಯಾರಿದ್ರು ಸಂಬಂಧಪಟ್ಟವ್ರು ಬಂದೇ ಬರ್ತಾರೆ. ತಾವು ಆ ಮೀನ್ ಮೈಲಲ್ಲಿ ತಾವೊಂದು ಇದೇನ್ ಪ್ರಪೋಸಲ್ ಇದೆ ಪ್ರಪೋಸಲ್ ನಾವು ಅದೊಂದು ಏನಪ್ಪ ಮಾಡ್ತಾರೆ ಸರ್, ರಿಪೋರ್ಟ್ ಏನಾಗುತ್ತೆ ಆ ರಿಪೋರ್ಟ್ಗೆ ಲೇಟ್ ಆಗ್ತದೆ ಅವ್ರು ಬರೋದು, ಹಂಗಾಗಿ ಅದಕ್ಕೋಸ್ಕರ ನಾವು ಒಂದು ಬಿಟ್ರೆ ಒಳ್ಳೆ ಸ್ವಾಮಿ, ಈ ಅನ್ಯಾಯವನ್ನ ನೋಡ್ಬಿಟ್ರೆ ಒಳ್ಳೇದವ್ರು. ANFL MMTV ನ್ಯೂಸ್ ತುಮಕೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
9663439899 9738131184. Indus 555 DDMT Pure Strong Super Bonding. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಕಾಂಗ್ರೆಸ್ಸಿನ ಕೆಲ ಮಂತ್ರಿಗಳು ಮೂರ್ಖತನದ ಹೇಳಿಕೆ ನೀಡುತ್ತಿರುವುದು ಖಂಡನೀಯ ಎಂದು ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡ ಟಿ ಕೋನಪ್ಪರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿ ಇರುವ ಗಡಿದಂ ಶ್ರೀ ವೇದಮಾತಾ ಗಾಯತ್ರಿ ಭವನದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಸಮಾರಂಭ ಕುರಿತು ಜೆಡಿಎಸ್ ಬಿಜೆಪಿ ಮುಖಂಡರ ಪೂರ್ವಭಾವಿ ಸಭೆ ಆಯೋಜಿಸಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಬಿಜೆಪಿ ಮುಖಂಡ ಟಿ ಕೋನಪ್ಪರೆಡ್ಡಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೂಢ ನಿವೇಶನ, ವಾಲ್ಮೀಕಿ ನಿಗಮ, ಎಸ್ಟಿಪಿ, ಟಿಎಸ್ಪಿ ಯೋಜನೆ, ಅನುದಾನ ದುರ್ಬಳಕೆ, ಅಂಬೇಡ್ಕರ್ ನಿಗಮಗಳಲ್ಲಿ ನಡೆಯುತ್ತಿರುವ ಹಗರಣಗಳನ್ನು ಮುಚ್ಚಿ ಹಾಕಿಕೊಳ್ಳುವ ದುರುದ್ದೇಶದೊಂದಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಾಂಗ್ರೆಸ್ನ ಕೆಲ ಮಂತ್ರಿಗಳು ಮೂರ್ಖತನದ ಹೇಳಿಕೆಗಳು ನೀಡುತ್ತಿದ್ದಾರೆ. ಅಂದಿನ ಬಿಜೆಪಿ ಸರ್ಕಾರದ ರಾಜ್ಯ ಸಚಿವರಾಗಿದ್ದ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕುಟುಂಬ ಸದಸ್ಯರು ಕೋವಿಡ್ ಸೋಂಕಿಗೆ ಗುರಿಯಾಗಿದ್ದ ವೇಳೆಯಲ್ಲಿ ಪ್ರಾಣದ ಹಂಗನ್ನ ತೊರೆದು ರಾಜ್ಯ ಸಂಚಾರ ಮಾಡಿ ಜನತೆಗೆ ಉಚಿತ ಚಿಕಿತ್ಸೆಯ ಜೊತೆಗೆ 2 ಬಾರಿ ಕೋವಿಡ್ ಲಸಿಕೆಯನ್ನ ಉಚಿತವಾಗಿ ವಿತರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ 1.5 ವರ್ಷದ ಅವಧಿಯಲ್ಲಿ ಆಗಿರುವ ಹಲವಾರು ಹಗರಣಗಳನ್ನು ಮುಚ್ಚಿ ಹಾಕಿಕೊಳ್ಳಲು 3 ವರ್ಷಗಳ ಹಿಂದಿನ ಬಿಜೆಪಿ ಸರ್ಕಾರದ ಜನಪರ ಯೋಜನೆಗಳಲ್ಲಿ ಅಕ್ರಮ ನಡೆದಿದೆ ಎನ್ನುತ್ತಿರುವ ಕಾಂಗ್ರೆಸ್ ಸರ್ಕಾರ ಇದೀಗ ತನಿಖೆ ನಡೆಸುತ್ತಿರುವುದು ಮೂರ್ಖತನದ ತೀರ್ಮಾನ ಆಗಿದೆ. ತನ್ನ ಕಳ್ಳತನ ಹಗರಣವನ್ನ ಮುಚ್ಚಿ ಹಾಕಿಕೊಳ್ಳುವ ಪ್ರಯತ್ನದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಾಂಗ್ರೆಸ್ಸಿನವರೇ ಮಾಡುತ್ತಿರುವ ಅಪಪ್ರಚಾರದ ಹೇಳಿಕೆಗಳಿಗೆ ರಾಜ್ಯದ ಜನತೆ ಮನ್ನಣೆ ನೀಡುವ ಅವಶ್ಯಕತೆ ಇಲ್ಲ ಎಂದು ಕಾಂಗ್ರೆಸ್ ಸಚಿವರ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ನನಗೆ ಆಸ್ತಿ ಬೇಡ, ಮನೆ ಬೇಡ, ಮಠ ಬೇಡ, ಒಡವೆ ಬೇಡ, ಹಣ ಬೇಡ, ಜೀವ ಉಳಿದ್ರೆ ಸಾಕು ಅನ್ನೋಂಥ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಸಾರ್ವಜನಿಕರ ಜೀವವನ್ನು ಕಾಪಾಡಿದಂಥ ಪುಣ್ಯಾತ್ಮರು ಅವರೇ 2 ಸಲ, ಅವ್ರ ಕುಟುಂಬದವರು ಎಲ್ಲರೂ ಸಹ 2 ಸಲ ಕೊರೋನಾ ತುತ್ತಾಗಿ ಚಿಕಿತ್ಸೆ ಪಡೆದರೂ ಸಹ ನನಗಿಂತ ನಮ್ಮ ಸಮಾಜ ಮುಖ್ಯ ಅಂತೇಳಿ ಅವರು ಪ್ರಾಣದ ಮೇಲೆ ಆಸೆ ಬಿಟ್ಟು ದುಡಿದಿದ್ದಾರೆ. ಅವು ಎಲ್ರಿಗೂ ಗೊತ್ತಿದೆ. ಈರುಳ್ಳಿ ಬೆಳೀತಾನೆ ರೈತ, ಟೊಮೊಟೊ ಬೆಳೀತಾನೆ, ಬೆಳೆದಾಗ ಏನು ರೇಟ್ ಇರ್ತದೆ, ಆಮೇಲೆ ಏನು ರೇಟ್ ಇರ್ತದೆ ಅಂತ. ಯಾವಾಗ ಫಸಲು ಕಡಿಮೆ ಇರ್ತದೆ ಅವಾಗ ರೇಟ್ ಜಾಸ್ತಿ ಆಗ್ತದೆ. ಕೊರೋನಾ ಜಾಸ್ತಿ ಇದ್ದಾಗ ಎಲ್ಲ ಮಾತ್ರ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಮಾಸ್ಕು ಎವ್ರಿಥಿಂಗ್ ಕಾಸ್ಟ್ಲಿ ಇತ್ತು. ಎಲ್ಲ ಹಾಸ್ಪಿಟ್ಲಲ್ಲೂ ರೇಟ್ ಜಾಸ್ತಿ ಆಗಿತ್ತು. ಯಾರೋ ಮೂರ್ಖರು ಮಾತಾಡ್ತಾರೆ ಅಂತ ನಾವ್ಯಾರೂ ಭಾವಿಸ್ಬೇಕಾಗಿಲ್ಲ. ಎಲ್ಲ ಸಾರ್ವಜನಿಕರು ಈಗ ಬುದ್ಧಿವಂತರಿದ್ದಾರೆ. ಮೂರ್ಖರ ಮಾತು ಯಾರೂ ಕೇಳೋದಿಲ್ಲ. ಮೂರ್ಖರು ಏನು ಹೇಳ್ತಾರೆ ಅಂದರೆ ಇವತ್ತಿರುವ ರೇಟ್ ಅವತ್ತಿತ್ತು ಅಂತ. ಎಲ್ರಿಗೂ ನಾವೆಲ್ಲರೂ ನೋಡಿದ್ದೇವೆ. ಅವತ್ತೇನು ರೇಟ್ ಇತ್ತು, ಯಾವ ಔಷಧಿ ಏನು ರೇಟ್ ಇತ್ತು, ಯಾವ ಮಾಸ್ಕ್ ಏನು ರೇಟ್ ಇತ್ತು ಎಲ್ಲ ಗೊತ್ತಿದೆ. ಧಮಕಿ ಮಾಡಿದ್ದಾರೆ. ಹಾಗಾಗಿ ಸುಮ್ಮನೆ ಅವ್ರದ್ದೇನೋ ಮುಚ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಕೆಸರು ಚೆಲ್ಲುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕಿವಿ ಕೊಡುವ ಅಗತ್ಯವೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಂದರೆ ಬುಧವಾರ 11 ಗಂಟೆಗೆ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದಂತಹ ಸುಧಾಕರ್ ರೆಡ್ಡಿ ಅಣ್ಣನವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಂದರೆ ಬಾಗೇಪಲ್ಲಿ ತಾಲೂಕು, ಚೇಳೂರು ತಾಲೂಕು, ಗುಡಿಬಂಡೆ ತಾಲೂಕು ಎಲ್ಲ ಮುಖಂಡರು ಅಂದರೆ JDS ಮುಖಂಡರು ಮತ್ತು BJP ಮುಖಂಡರು ಸೇರಿಸಿಕೊಂಡು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಓಟ ಅವತ್ತು ಹಾಕ್ಸಿದಾರಲ್ಲ ಎಲ್ಲ ಕಾರ್ಯಕರ್ತರು, ಎಲ್ಲ 2 ಪಾರ್ಟಿ NDA ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿರೀಕ್ಷಣೆ ಮೀರಿದಂತೆ ಸುಮಾರು ಜನ ಯಾರ್ಯಾರು ಓಟ್ ಹಾಕಿರ್ತಾರೋ ಎಲ್ಲ ಮುಖಂಡರಿಗೂ ಆಧಾರ ಸುಸ್ವಾಗತವನ್ನು ನಾವು ನಮ್ಮ NDA ಮುಖಂಡರಿಂದ ನೀಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಮಲಿಂಗಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ PN ಕೇಶವರೆಡ್ಡಿ, ಸೊಸೈಟಿ ಅಧ್ಯಕ್ಷ JP ರೆಡ್ಡಿ, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ SR ಲಕ್ಷ್ಮೀನಾರಾಯಣ, ಮುಖಂಡರಾದ KT ವೀರಾಂಜನೇಯ, ಡಾಕ್ಟರ್ MN ರಾಜಾರೆಡ್ಡಿ, ಚೌಡಾರೆಡ್ಡಿ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.
ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಕರ್ನಾಟಕ ಯುವ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಮತ್ತು ಮತದಾನ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಸಮದ್ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಯುವ ನೇತಾರರಾದ ರಾಹುಲ್ ಗಾಂಧಿ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆಯನ್ನ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಯುವ ಮತದಾರರೇ ಆಯ್ಕೆ ಮಾಡುವ ವ್ಯವಸ್ಥೆಯನ್ನ ಚಾಲ್ತಿಗೆ ತಂದಿದ್ದಾರೆ. ಇದರಿಂದ ಯುವ ಶಕ್ತಿ ಹೆಚ್ಚಾಗಿ ರಾಜಕೀಯಕ್ಕೆ ಬರಲು ಸಾಧ್ಯವಾಗಿದೆ ಮತ್ತು ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ನಿಂದಲೇ ನಾಯಕತ್ವ ಗುಣವನ್ನ ಬೆಳೆಸಿಕೊಂಡು ದೊಡ್ಡ ನಾಯಕರಾಗಲು ಸಹಕಾರಿಯಾಗುತ್ತದೆ ಎಂದರು. ಶುಭಾಶಯಗಳು. ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ ಘಟಕ ಸದಸ್ಯತ್ವ ಅಭಿಯಾನ ಮತ್ತು ಸದಸ್ಯ ಅಭಿಯಾನ ಕೈಗೊಂಡು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಆಂತರಿಕ ಚುನಾವಣೆ ನಡೆಯಲಿದ್ದು, ಚುನಾವಣೆಗಳು ಹೊಸ ನಾಯಕರು ಸೃಷ್ಟಿಗೆ ಸಹಕರಿಸಲಾಗಿದೆ. ಹಾಗಾಗಿ ರಾಜ್ಯದ ಮತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವಜನತೆ ತಮ್ಮ ಅಮೂಲ್ಯವಾದ ಮತವನ್ನು ಆನ್ಲೈನ್ ಮುಖಾಂತರ ಕೊಟ್ಟು ಜಯಶೀಲನಾಗಿ ಮಾಡಬೇಕು. ಕಾಂಗ್ರೆಸ್ ಈ ದೇಶದ ಒಂದು ಬಲಿಷ್ಠ ಪಕ್ಷವಾಗಿದೆ. ನನ್ನ ಈ ಎಲ್ಲ ಯುವಜನತೆಗೆ ನನ್ನ ಕಡೆಯಿಂದ ಮತ್ತೊಂದು ಸಲ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಸ್ಲಾಂ ಪಾಷಾ ಪಿಟ್ಟು, ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಭಟ್ಟು, ಯುವ ಮುಖಂಡರಾದ ಅಫ್ಸಲ್, ಮುಜಾಹಿದ್ ಬಾಬಾ, ಆಯಸ್, ಮುನಿಯಪ್ಪ, ಅಫ್ಸರ್, ಮೆಹಬೂಬ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಎಲ್ಲ ವೃತ್ತಿಗಿಂತ ಶಿಕ್ಷಕ ವೃತ್ತಿಗೆ ಅಪಾರ ಗೌರವವಿದೆ. ಮಕ್ಕಳಿಗೆ ತಂದೆ ತಾಯಿಯ ನಂತರ ಶಿಕ್ಷಕರೇ ಮುಖ್ಯ. ಸಚಿವ ಎಂಸಿ ಸುಧಾಕರ್. ಅದ್ದೂರಿಯಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆ. ಕಾರ್ಯಕ್ರಮಕ್ಕೆ ಮೆರುಗು ತಂದ ನಟ ಯುವರಾಜ್ ಕುಮಾರ್. ಸೆಲ್ಫಿಗಾಗಿ ಮುಗಿಬಿದ್ದ ಅಭಿಮಾನಿಗಳು. ಗಲ್ಲಿಗಳಲ್ಲಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ. ರಾಜಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ. ಪಿಎಸ್ಐರನ್ನು ಹೊತ್ತು ಕುಣಿದ ಯುವಕರು. ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಗೆ ಭೇಟಿ. ರೇಷ್ಮೆ ಬೆಳೆಗಾರರು, ನೂಲು ಬಿಚ್ಚಾಣಿಕೆದಾರರೊಂದಿಗೆ ಸಮಾಲೋಚನೆ. ಶಾಸಕ ಮೇಲೂರು ರವಿಕುಮಾರ್ ಸಮಸ್ಯೆ ಬಗೆಹರಿಸುವ ಭರವಸೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.